ಬನ್ನಿ ಈಗ ನಾವು ತೋಟಕ್ಕೆ ಬಂದಿದ್ದೀವಿ. ಈ ಒಂದು ಅಡಿಕೆ ಗಿಡಕ್ಕೆ ನೋಡಿ, ಇಲ್ಲಿ ಬಡ್ಡೆಯಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ. ಈ ರೀತಿ ಎಲ್ಲ ಕಳೆನ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನೋಡಿ, ಇಲ್ಲಿ ಲ್ಯಾಟ್ರಲ್ ಇದೆ. ಈ ಡ್ರಿಪ್ಪಲ್ಲಿ ಏನಿರುತ್ತೆ, ಈ ಲ್ಯಾಟ್ರಲ್ಲಿ ನಮಗೆ ನೀರು ಮತ್ತು ಬೇರೆ ರೀತಿಯಾದಂಥ ನೀರನ್ನು ಬಿಡೋದಕ್ಕೆ ನಮಗೆ ಈಸಿ ಆಗುತ್ತೆ. ಈಗ ನಾವೇನು ಮಾಡ್ತೀವಿ, ಇದಕ್ಕೆ ಈ ರೀತಿ ನಾವು ಯೂಸ್ ಮಾಡಿ ಬಿಟ್ಟಂಥ ಚೀಲಗಳನ್ನ ಈ ರೀತಿ ನಾವು ಕವರ್ ಮಾಡೋದ್ರಿಂದ ನೋಡಿ, ಇಲ್ಲಿ ನಮಗೆ ಬಡ್ಡೆಯಲ್ಲಿ ನಮಗೆ ಕಳೆ ಬರೋದಿಲ್ಲ ಮತ್ತು ಇಲ್ಲಿ ನೀಟಾಗಿ ಕೂಡ ಇರುತ್ತೆ. ಈ ರೀತಿ ನಾವು ಫುಲ್ ಕವರ್ ಮಾಡಿಕೊಂಡು ಇದ್ರ ಮೇಲೆ ಇಲ್ಲಿ ನಾವು ನೀರು ಬಿಟ್ಟರು ಇಲ್ಲಿಂದ ಏನು ಈ ಡ್ರಿಪ್ಪಲ್ಲಿ ಏನಿದೆ, ಈ ಡ್ರಿಪ್ಪಿಂದ ನೀರು ಕನೆಕ್ಟ್ ಆಗಿರುತ್ತೆ. ನೀರು ಹೋಗೋದಕ್ಕೂ ಈಸಿ ಆಗುತ್ತೆ ಮತ್ತು ಯಾವುದೇ ರೀತಿಯಾದಂಥ ಇಲ್ಲಿ ಕಳೆ ಗಿಡಗಳು ಬರೋದಿಲ್ಲ ಮತ್ತು ಬಡ್ಡೆ ತುಂಬ ಸೇಫಾಗಿರುತ್ತೆ. ಮತ್ತು ಇಲ್ಲಿ ಏನಾಗುತ್ತೆ ಅಂದರೆ ಸಾಯಿಲ್ ಎವಲ್ಯೂಷನ್ ಏನೂ ಆಗೋದಿಲ್ಲ. ಅಂದರೆ ಮಳೆ ನೀರು ಬಿದ್ದುಬಿಟ್ಟು ಈ ರೀತಿ ಕೊರ್ಕೊಂಡು ಹೋಗೋದು ಅಥವಾ ಏನಾದರೂ ಬಡ್ಡೆಯಲ್ಲಿ ಇರ್ತಕ್ಕಂಥ ಮಣ್ಣು ಗೊಬ್ಬರ ನೋಡಿ, ಇಲ್ಲಿ ನೋಡಿ ಈ ಗೊಬ್ಬರಗಳು ಮತ್ತು ಇದು ಏನಾಗುತ್ತೆ ಅಂತಂದರೆ, ಈ ಗೊಬ್ಬರ ಮಳೆ ನೀರು ಬಿದ್ದು ಇಲ್ಲಿ ಇರೋದಿಲ್ಲ, ಬಡ್ಡೆಯಲ್ಲಿ ಇರೋದೇ ಇಲ್ಲ, ಎಲ್ಲ ಸುಮ್ಮನೆ ನೀರಲ್ಲಿ ಹರ್ಕೊಂಡು ಹೋಗ್ಬಿಡುತ್ತೆ. ಸೊ ಇದನ್ನು ಕಾಪಾಡಬೇಕಪ್ಪ ಅಂತಂದರೆ ನಾವೇನು ಮಾಡಬೇಕು, ಈ ರೀತಿ ಚೀಲಗಳನ್ನ ವೀಡ್ ಮ್ಯಾಟ್ಗಳನ್ನ ಹಾಕೋದ್ರಿಂದ ತುಂಬ ಉಪಯೋಗ ಆಗುತ್ತೆ. ವೀಡ್ ಮ್ಯಾಟ್ ಹಾಕೋದ್ರಿಂದ ತುಂಬಾ ಉಪಯೋಗ ಇದೆ. ಸೊ ನಾವು ಇವತ್ತು ಏನು ಈಸಿ ಮೆಥಡಲ್ಲಿ ನಮಗೆ ದಿನ ಬಳಕೆಯಲ್ಲಿ ಇರ್ತಕ್ಕಂಥ ಚೀಲಗಳನ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ವೀಡ್ ಮ್ಯಾಟ್ ಮಾಡಬೇಕು ಅಂತೇಳಿ ತಿಳಿಸ್ಕೊಟ್ಟಂಥ ಇದು ಒಂದು ಮಾಹಿತಿ. ನೋಡಿ, ಇಲ್ಲಿ ಮತ್ತೆ ಏನಾಗುತ್ತೆ ಅಂದರೆ ಮಣ್ಣು ಸವಕಳಿ, ಮಣ್ಣು ಏನಿರುತ್ತೆ, ನಾವೇನು ಗಿಡದ ಬಡ್ಡೆಗೆ ಮಣ್ಣು ಹಾಕಿರ್ತೀವಿ ಬೇರುಗಳು ಕೊರಿಬಾರ್ದು ಅಂಥೇಳಿ, ಅದು ನಮಗೆ ಕಾಪಾಡಬೇಕಂತಂದರೆ ಈ ರೀತಿ ನಾವು ಯೂಸ್ ಮಾಡ್ಕೊಂಡ್ರೆ ತುಂಬ ಸುಲಭ ಆಗುತ್ತೆ. ಮತ್ತು ಗಿಡದ ಮೇಲೆ ಬಿದ್ದಂಥ ಮಣ್ಣಾಗಿರ್ಬೋದು, ನೀರಾಗಿರ್ಬೋದು, ಮತ್ತು ಮಣ್ಣಾಗಿರ್ಬೋದು, ಮತ್ತು ಗೊಬ್ಬರ ಆಗಿರ್ಬೋದು, ನಾವಿಲ್ಲಿ ಗಿಡ ಬಿಟ್ಬಿಟ್ಟು ನೋಡಿ, ನಾವು 4 ಅಡಿ ಬಿಟ್ಬಿಟ್ಟು ಇಲ್ಲಿ ಗೊಬ್ಬರ ಮತ್ತು ಈ ಥರ ಗರಿಗಳನ್ನೆಲ್ಲ ನಾವು ಈ ರೀತಿ ಬಿಡೋದ್ರಿಂದ ನಮ್ಗೆ ಯಾವುದೇ ರೀತಿಯಾದಂಥ ಗಿಡದ ಬಡ್ಡೆಯಲ್ಲಿ ಕೊಳೆ ರೋಗ ಆಗಲಿ ಮತ್ತು ಯಾವುದೇ ರೀತಿಯಾದಂಥ ಫಂಗಸ್ ಆಗಲಿ ಬೇರಿಗೆ ಈ ರೀತಿ ಯಾವುದೂ ಕೂಡ ಆಗೋದಿಲ್ಲ. ಮತ್ತು ಗಿಡನೂ ಕೂಡ ತುಂಬ ಸುರಕ್ಷಿತವಾಗಿರುತ್ತೆ ಮತ್ತು ನಮಗೆ ಕಳೆನೂ ಬರದೇ ಇರೋ ಥರ ಸೇಫಾಗಿ ಕಾಪಾಡುತ್ತೆ. ಮತ್ತು ನಮಗೆ ಲ್ಯಾಟ್ರಲ್ಲು ಕೂಡ ಸೇಫಾಗಿರುತ್ತೆ. ಮತ್ತು ಇನ್ನು ಖಾಲಿ ಜಾಗದಲ್ಲಿ ಏನಿರುತ್ತೆ, ಇಲ್ಲಿ ನಾವು ಬ್ರಷ್ ಕಟ್ಟರಿಂದ ಹೊಡ್ಕೊಳ್ಳೋದ್ರಿಂದ, ಬ್ರಷ್ ಕಟ್ಟರ್ ತೊಗೊಂಡು ಕ್ಲೀನ್ ಮಾಡ್ಕೊಳೋದ್ರಿಂದ ಸೊ ನಾವು ಬಡ್ಡೆವರೆಗೂ ಹೋಗೋಂಥ ಯಾವುದೇ ರೀತಿಯ ಸಮಸ್ಯೆ ಇರೋಲ್ಲ. ನಮ್ಮ ಗಿಡದ ಬಡ್ಡೆಗಳಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇರಲಿಲ್ಲ. ಸೊ ಇದು ಇವತ್ತಿನ ಮಾಹಿತಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. HR ಬ್ರದರ್ಸ್ ಯೂಟ್ಯೂಬ್ ಫಾರ್ಮಿಂಗ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.